ಅಯ್ಯ ಈ ಒಬ್ರಾಳಾಗ ಹೋಗ ಈ ಓಡುಳಿಗೆ ಬಯತಮ್ಮ ಒತ್ತು ಅಕ್ಕಿ ಅದೇನ್ ತಿಂಬಕ್ ಬರ್ತಾವ ಏನೋ ಅಲ್ಲ. ಇನ್ನು ಒಂದು ವಾರ ಆಗಿಲ್ಲ ಸೊಸೈಟಿಯಿಂದ ಅಕ್ಕಿ ತಂದು ಹಾಲೆನ ಉಳುಗುಳು ಬಿದ್ದವಲ್ಲ ಲೆಕ್ಕ ಹಾಕ್ರಿ. ನಮ್ ಸುಶೀಲಮ್ಮ ಬಡ್ಕಂತೀನಿ ಅಮ್ಮಣ್ಣಿ ಸೊಸೈಟಿಯಿಂದ ಅಕ್ಕಿ ತತ್ತಲೇನ ಒಣಗಾಕಿ ಅಂತಾನ. ನನ್ನ ಮಾತು ಕೇಳಲ್ಲ, ತಂದಳು ಮೂಟೆ ಕಟ್ಟಿ ಅಲ್ಲೆಲ್ಲ ಎಸ್ದು ಬಿಡ್ತಾಳೆ. ಅಕ್ಕಿ ಮುಗಿದಾಗ ಅತ್ತೆ ಕೇರ್ಕೊಂಡ್ ಕೊಡತ್ತೆ ಅಂತಾನ ಜೀವ ತಿಂತಾಳೆ. ನೋಡಿ ಈಗ ಹಾಲೆ ಹುಳ ಹೆಂಗ್ ಬಿದ್ದೇವೆ ಎಲ್ಲನ. ಯಾಕತೆ ಅಕ್ಕಿಗೆ ಜಾಸ್ತಿ ಇದೆ ಹುಳ? ಏ ಅಮ್ಮಣ್ಣಿ ಸುಶೀಲಮ್ಮ ಇವೇನ್ ಹುಳಲ್ ನೀವು ಪಿತ ಅಂತವಂಗೇನ? ಇವೇಮಣಿ ಇನ್ನೊಂದ್ ತಿರ್ಗಾ ಸೊಸೈಟಿಯಿಂದ ಅಕ್ಕಿ ತಂದಾಗ ನೇರ್ಪೋಗಿ ಒಣಗಾಕತ್ ಕಲಿ. ಒಂದ ಶಾಪೇನೋ ಟಾರ್ಪಲ್ ಹಾಸ್ಬಿಟ್ಟು ಹೊಟ್ಟಿ ಮುಂದಕ್ಕೆ ಒಣಗಾಕು ತೆಳಗೆ. ಹುಳ ಪಳ ಇದ್ರೆ ಸತ್ತೋಕ್ಕವೆ. ಯಾವ ಕೈಲಿ ಮಾಡಕೈತಿ ಅಮ್ಮ ನಿಂಗೆ? ಭುಜ ರೆಟ್ಟೆ ಬಿದ್ದೋಕ್ಕವೆ ಅಕ್ಕಿ ಕೇರಿನ ಅಲ್ಕಡತೆ. ಅಕ್ಕಿನ ಎಲ್ಲ ಮಾಡ್ಕೊಂಡ್ ಕುಕ್ಕಬೇಡ, ಇದೊಂದು ಊಟಗಿಕ್ಕ ಹೊಸ ಕೇರ್ಕೊಂಡ್ ಕೊಡು ಸಾಕು. ಏಯ್ ಅಮ್ಮಣ್ಣಿ ಸುಶೀಲಮ್ಮ ನೀವ್ ಈಗಿನಾರ ಹೆಂಗುಸರದ್ ಏನ್ ಕಲ್ತಿದ್ದೀರ ಕಣೆ ಅಮ್ಮಣ್ಣಿ ಬುದ್ಧಿನ ಹೋಗ್ರ ತಾಸ್ಗೆ. ಅಲ್ಲ ಊಟಕ್ಕೂ ಅಕ್ಕಿ ಕೇರ್ಕೊಂಡ್ ಕುಕ್ಕಂತೀರ. ಒಂದೇ ಸಲ ಮಾಡ್ಕೊಂಡು ಆ ಡಬ್ಲಕ್ ಹಾಕಿ ಎತ್ತಿಕೆ ಮಕ್ಕಳಲ್ವೇ? 15 ದಿನಕ್ಕೂ ತಿಂಗಳಿಗೂ ಆಗ ಹೊಸ ಇಲ್ಲ ಬಾಕ್ಸ್ನ ಅಕ್ಕಿ ಮುಗ್ದೇವ ತಗೊಳತ್ತೆ ಕೇರ್ಕೊಂಡ್ ಕೊಡಂತ ಓಡ್ಬಚ್ಚ. ಊಟಕ್ಕೂ ಅದೇನ್ ಚಂದ ಅಮ್ಮಣ್ಣಿ. ಒಂದ್ಸಲಿನ ಬಾಕ್ಸ್ನಕ್ಕೆ ಕೇರ್ ಹಾಕೊಂಡ ಮೇಲೆ ಡಬ್ಬದಕ್ಕೆ ವಾರ 15 ದಿನ ಕೇಳಬಾರ್ದು. ಎಲ್ಲ ನೀವು 2 ದಿನಕ್ಕೊಂದ್ಸಲಿ 1 ದಿನಕ್ಕೊಂದ್ಸಲಿ ಊಟಕ್ಕೂ ರಾಗಿ ಕೇರೋದು ಅಕ್ಕಿ ಕೇರೋದು ಮಾಡ್ಕೊಂಡ್ ಕುಕೊಂಡ್ರೆ ಆಕೈತೆ ಬದುಕ್ ಸಾಕ್ತವೆ. ಒಂದ್ಸಲಿ ತೆಗೆದಿಕ್ಕಂಡ ಮೇಲೆ ಯಾತನ ಬದುಕ್ ಮಾಡಕ್ಕೆ ಅದನ್ನ ಮುಗಿಸಿ ಎತ್ತಿಕ್ಬೇಕು. ಈಗನಾರ ಅದೇನ್ ಬುದ್ಧಿ ಕಲ್ತಿದ್ದೀರ? ನಿಮ್ಸ್ಕು ಮೊಬೈಲ್ ನೋಡೋದು, ಟಿವಿ ನೋಡ್ಕೊಂಡ್ ಕುಕ್ಕರ್ಸ್ಕೊಂಬೋದು, ಬದುಕು ಬಾಳದ್ ಬಿಡೋದು. ತಗಿ ಬದುಕ್ ಮಾಡ್ಬೇಡ್ರಿ. ಓ ಸರ್ಕಣತೆ ಆತು. ಇನ್ಮೇಲೆ 15 ದಿನಕ್ಕಾಗ ಹೊಸೇನ ಕೇರಿ ಕೆಮ್ತೀನಿ ಹೇಳು, ಅಕ್ಕಿ ಮಾಡಿ ಕೆಮ್ತೀನಿ. ಅತ್ತೆ ನಾಳಿಕೆ ಸಿರಾಕ್ ಹೋಗ್ ಬರೋಣ. ಸಿರಾಕೆ ಯಾಕೆ ಅಮ್ಮ ನೀವಾಗ ಸಿರಾಕೆ ಏನ್ ತರ್ಬೇಕೆ? ಮನೆಗೆ ಅಡಿಗೆ ಮಾಡಕ್ಕೆ ಯಾತು ಇಲ್ಲ ಕಣತೆ ಸಾಮಾನು. ಹಂಗೆ ಸಾಮಾನ್ ತಕೊಂಡು ಸೋಪಿನ ಪುಡಿ, ಬೆಲ್ಲ, ಟೀ ಸೊಪ್ಪು, ಜೀರಿಗೆ, ಸಾಸಿವೆ, ಆಳ ಮುಳೆ ಎಲ್ಲ ತಕೊಂಡ್ ಬರ್ಬೇಕು. ಅತ್ತೆ ಮತ್ತೆ ಯಾರ ನಮ್ಮ ಅಂತಕ್ಕೆ ನೆಂಟ್ರು ಇಷ್ಟ್ರು ಬಂದ್ರೆ ಅವ್ರಿಗೆ ಆಸಕ್ಕೆ ಚಂದಕ್ಕಿರೋ ಸ್ಯಾಪ್ ಇಲ್ಲ. 2 ಇದ್ದವೆ 2 ಹೊರದೋಗ್ಯವಿ. ಅದಕ್ಕೆ 2 ಸ್ಯಾಪೆ. ಕುಕ್ಕರ್ ಒಂದು ಕುಕ್ಕರ್ ತಗೋಬೇಕಣತ್ತ 5 ಲೀಟ್ರದ. ತಿರ್ಗಾ ಆ ಕುಕ್ಕರ್ಗೆ ಈಗಿರೋ ಕುಕ್ಕರ್ ಹಳೇದಾಗೈತಿ. ಯಾಕ ಅಕ್ಕಿ ಇಕ್ಕಿರಿ ಎಲ್ಲ ಬುಸ ಉಕ್ ಬತ್ತೈತಿ, ನ್ಯಾಯವಾಗಿ ಕೂಗಲ್ಲ. ಅದಕ್ಕೆ ಒಂದು ಕುಕ್ಕರ್ ತಗೋಬೇಕು. ತಿರ್ಗಾ ಬೆಲ್ಟ್, ಕುಕ್ಕರ್ಗೆ ಹಾಕ ಬೆಲ್ಟ್ ಬೇರೆ ತಗೋಬೇಕು. ಇವೆಲ್ಲ ತಗೋಬೇಕು. ಏನಂದ್ರೆ ಶಾಪೆ ತರ್ಬೇಕಣತ್ತೆ 2 ಚಂದಕ್ಕಿರವ. ಅಲ್ ಕಡೆ ಅಮ್ಮಯ್ಯ ಶಾಪೆ ಅಂತ ತೊತ್ತೀರ. ಆ ಶಾಪೆ ಆಸಿ ಅರ್ಧ ಸೌದೋದ್ರೆ ಮಡ್ಸಿಕ್ಕಿ ನಡಂತ್ರು ಅರ್ಧ ಸೌದೋಕ್ಕವಿ. ಆ ಶಾಪೆ ಬಂಗಾರದಂಗಿರ್ತವೆ. ಆ ನಡಂತ್ರುದಾಗ ಅಲ್ಲೇನ ಅವ್ರದೋಗಿರ್ತವೆ. ಅಮ್ಮಯ್ಯ ಪ್ಲಾಸ್ಟಿಕ್ ಶಾಪೆ ಏನ್ ಚಂದವ್. ಅತ್ತೆ ಶಾಪೆ ಅಷ್ಟೇ ಅಲ್ಲ, ಕಾಫಿ ಕುಡಿಯಕ್ 1 ಲೋಟ, ಕಾಫಿ ಸೋಸ ಜಾಲ್ರ, ತಿರ್ಗಾ 1 ಪರ್ಕೆ, ನೆಲ ಒರ್ಸಕ್ಕೆ ಅದ್ಯಾತ್ ಮಾಪು ಅಂತ ಬರ್ತೈತಲ್ಲ ಅದನ್ನೆಲ್ಲ ತಕೊಂಬರ್ಬೇಕಣತಿ. ನೋಡ್ಬೇ ಸಿರಾಕ್ ಹೋಗೇ ಇಲ್ಲ ನಾವು. ನಾನು ಯಾವಾಗನ ಓದಕ್ ತರೋಣ ಅನ್ಕೊಂಡು ಸುಮ್ನಾಗಿದ್ದೆ. ಇವನ್ನೆಲ್ಲ ತಾಂಬರ ನಾಳಿಕ್ ಹೋಗಿ. ಸುಶೀಲಮ್ಮ ಪರ್ಕೆ ಯಾಕೆ ತರ್ಬೇಕು? ಯಾಕೆ ಅಮ್ಮಣ್ಣ ಹಂಚಿ ಕಡ್ಡಿ ಪರ್ಕೆ ಇಲ್ವೇನೆ? ಹೋದ್ ವರ್ಷ ಒಂದ್ ಕೊಯ್ಕೊಂಬಂದಿದೀನಿ ಹಂಚಿ ಕಡ್ಡಿಗಳ್ನ. ಅಲ್ಲೇ ಪರ್ಕೆ ತಾಂಬರ್ಬೇಕು ಅಂತೆಲ್ಲ ನೀನು. ಹಂಗಾರೆ ಹಂಚಿ ಕಡ್ಡಿ ಪರ್ಕೆ ಗುಡ್ಸಿರೆ ಏನ್ ಕಾಸು ಹೋಗಲ್ಲ ಅಂತೈತೆ. ಸುಮ್ಕಿರತ್ತಾತು. ಈಗ ಹಂಚಿ ಕಡ್ಡಿ ಪರ್ಕೆ ಯಾರು ಗುಡಿಸ್ತಾರೆ? ಮಂಕಿ ಪರ್ಕೆ ಬಂದೆ, ಮಂಕಿ ಉದ್ದಂದವ್ ನಿಂತ್ ನಿಲ್ವಿಗೆ ಗುಡಿಸ್ಬೋದು. ಈ ಹಂಚಿ ಕಡ್ಡಿ ಪರ್ಕೆಗೆ ಬೈಕೊಂಡು ಕೂಕೊಂಡು ಗುಡ್ಸಕ್ ಸ್ವಂಟ್ನ ಐತೈತಿ. ಅವು ಅದ್ರಾಗ ಯಾರು ಗುಡಿಸ್ತಾರೆ ಹೇಳಿ ಹಂಚಿ ಕಡ್ಡಿ ಪರ್ಕೆಗೆ? ಈ ವರ್ಷ ಕೊಯ್ಕೊಂಡು ಬಂದಿಲ್ಲ ನಾವು, ಮುಗಿದೋಗ್ಯಾವ ಹಂಚಿ ಕಡ್ಡಿ ಪರ್ಕೆ ಅಲ್ಲನ. ಅಬಾ ಸಣ್ಣ ಬಿತ್ರೇರ್ ಕಣೆ ಅಮ್ಮಣ್ಣಿ ನೀವು, ಸಣ್ಣ ಬಿತ್ರೇರ್ ನೀವು. 4 ಕಾಸು ಉಳಿಸ್ಬೇಕು ಅಂಬಂಗೆ ಏನಿಲ್ಲ ನಿಮ್ ತಗ. ಈಗಿನ ಹೆಣ್ಮಕ್ಳು ತಗೆ ಯಾತರ ಬಂದಿದ್ರ ಈಟು ಓಟುನು ಖರ್ಚು ಮಾಡೋದ್ರಾಗೆ ಇರ್ತೀರ. ಲೆಕ್ಕ ಹಂಚಿ ಕಡ್ಡಿ ಪರ್ಕೆ ಕಸ ಗುಡ್ಸಲ್ಲ, ಬಂಗಾರದಂಗ ಹೋಗ್ತೈತ್ ಕಸ. ನೀವ್ ಹೆಣ್ಮಕ್ಳು ಈಗಿನಾರು ಸೊಂಟ ಬಗ್ಸಲ್ ಕಣಮ್ಮ ನೀವು. ಅಲ್ಲ ನಿಂತ್ ನಿಲ್ವಿಗೆ ಗುಡ್ಸ ಅಂತ ಪರ್ಕೆ ಬೇಕು ಅಂಚಲ್ಲ ಮಂಕಿ ಪರ್ಕೆ ಲೆಕ್ಕ ಹಾಕು. ಅಮ್ಮಡೇ ಇವೆಲ್ಲ ನಾವು ಒಳ್ಳೇದವ್ ಕಣಮ್ಮಡೇ. ಏನ್ರ ಅದ್ಯಾತ ಹಲಬ್ ಕೊಯ್ಕೊಂಬಂದು ಪರ್ಕೆ ಮಾಡಿರ್ತಾರೆ. ಇವು ಹಂಗಲ್ಲ, ನಾವು ಕಣ್ಣೆದ್ರಿಗೆ ಹಂಚಿ ಕಡ್ಡಿಗಳು ಕೊಯ್ದು ಶಿವುಡ್ ಕಟ್ಟಿ ಪರ್ಕೆ ಮಾಡ್ತೀವಿ. ಅಮ್ಮಡೇ ಈ ಪ್ಲಾಸ್ಟಿಕ್ ಸ್ಯಾಪ್ಗಿನೂ ಈಸ್ಲು ಸ್ಯಾಪೆ ಸಿಗಲ್ವೇನೆ ಎಲ್ಲೂ?
ಈಸ್ಲು ಸೇಪೆ ಬಂಗಾರದಂಗ ಇರ್ತವೆ. ಸೊಂಟ ಪಂಟ ಮೈಯಲ್ಲ, ಸೊಂಟನ ಹಿಡ್ಕೊಂಡಿದ್ರು ಆ ಈಸ್ಲು ಸೇಪೆ ಮೇಲೆ ಮನಿಕೊಂಡ್ರೆ ಹೋಗೈತಿ. ಅಮ್ಮಣಿ ಈಸ್ಲು ಸೇಪೆ ಮೇಲೆ ಒಂದ್ ಕಂಬಳಿ ಹಾಸ್ಕೊಂಡು ಅದ್ರ ಮ್ಯಾಕ ಒಂದ್ ಪಂಜೆ ಬಟ್ಟೆ ಹಾಸ್ಕೊಂಡ್ ಮನಿಕೆ ಸುಳಗಾಲ್ದಾಗೆ ಹೆಂಗ್ ಬೆಚ್ಚಗಿರ್ತೈತಿ ಗೊತ್ತೆ. ಬ್ಯಾಸ್ಗೆಗೆ ತಣ್ಣಗಿರ್ತೈತಿ. ಇವ್ಯಾತ ಈ ಪ್ಲಾಸ್ಟಿಕ್ ಸೇಪೆ ಮೇಲೆ ಮನಿಕೊಂಡ್ರೆ ನಿದ್ ಬತ್ತೈತೇನೆ ಅಮ್ಮಣ್ಣಿ. ಹೇಳ ಮಾತ ಅಲ್ಲ ಕಣತಿ, ನಿಮ್ದೊಳ್ಳೆ ಚಂದ ಕಾತು. ನಿಮ್ ಕಾಲದಾಗೆ ನೀವು ಆಗಿನ ಕಾಲದಾಗ ಇದ್ದವನ್ನೆಲ್ಲ ಇವಾಗ ಹೇಳ್ಕೊಂಡ್ ಕುಕ್ಕಂಡ್ರೆ ಸಿಗ್ತವೆ. ಹಂಚಿ ಕಡ್ಡಿ ಪರ್ಕೆ ಅಂತೆ, ಈಸ್ಲು ಸ್ಯಾಪ್ ಅಂತೆ, ಯಾರು ಬಳಸೋದು ಇಲ್ಲ, ನುಗ್ತಾರೆ. ಸುಮ್ನಿರತ್ ನೀನು. ಸರ್ಕಣೆ ಅಮ್ಮಣ್ಣಿ ಆತೇಳ ನಾಳಿಗೆ ಹೋಗೋಣ. ಸೆಂತ್ ಬೇರೆ ಐತಿ, ಸಿರಾಸೆ ಅಂತೆ ಮಂಗಳವಾರ. ಹೋಗಿ ಹಂಗೆ ಆತನ ಈಟ ಊಟ ತರಕಾರಿ ಪರ್ಕಾರಿ ತಗೊಂಡು ಬರೋಣ. ಅಮ್ಮಣೆ ನಾಳಿಗೆ ಮರಿದಂಗೆ ಶಿರಾಚೆ ಅಂತೆಗೆ ಕರ್ಮೀನ್ ಸಿಗ್ತಾವ ಕಣಿ. ಕರ್ಮೀನು ಸೀಗಡಿ ಎಲ್ಲ ಇಕ್ಕೊಂಡಿದ್ರೆ ತಕೊಂಬರೋಣ. ಬಂಗಾರದಂಗೆ ಇರ್ತವೆ. ತೊಳೆದು ಬಿಟ್ಟು ಒಂದಿಟ ಉಪ್ಪು ಖಾರ ಹೆಚ್ಚ ಹಾಕ್ಬಿಟ್ಟು ಕೂರುವ ಕರ್ಮೀನ್ ಸಾರು ಮಾಡಿರಿ. ಬದನೆಕಾಯಿ, ಬಟಾಣಿ ಕಾಳು, ತಿರ್ಗಾ ಕಡ್ಲೆಕಾಳೆಲ್ಲ ಹಾಕಿಬಿಟ್ಟು ಕರ್ಮೀನ್ ಸಾರು ಮಾಡಿರಿ. ಬಲ್ ಚಂದ ಹಾಕಿರ್ತೈತಿ. ಮರಿದಂಗೆ ತಾಂಬರನ್ ಕಣಮ್ಮ. ಒಂದ 1/4 kg ಅರ್ಧ ಕೆ ಅವೇನ್ ಕೊಡ್ತಾರ? ಕೆಜಿ ಲೆಕ್ಕ ಕೊಡ್ತಾರ, ಇವಾಗ ಶೇರ್ನ ಕೊಡ್ತಾರ ಗೊತ್ತಿಲ್ಲ. ಹೆಂಗ ತಾಂಬರನ್ ನಾಳಿಕೆ ಹೆಂಗ? ಹೋಗತ್ತೆ ಆ ಕರ್ಮಿ ಏನ್ ಚಂದ ಉಂಬಕ್ಕೆ. ಒಂಥರ ಮನೆಯೆಲ್ಲ ವಾಸನೆ ಬರ್ತೈತೆ ಅದನ್ನ ಉರಿವಾಗ. ಕರ್ಮೀನ್ ತಿನ್ನಮ್ಮ. ಅದ್ರ ಬದಲು 1.5 kg ಕೋಳಿ ಕಟ್ ಮಾಡಿಸ್ಕೊಂಬಂದ್ರೆ ಹೆಂಗಿರ್ತೈತಿ? ನಾವು ಫ್ರೈ ಸಾರು ಮಾಡ್ಕೊಂಡು ಉಣ್ಬೋದ? ಯಾಲ 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 ಯಂಗ್ಸೆ ಹೇಳಿದ್ಕೊಂದ್ ಹೇಳಿ ಚೆಲ್ಲೆ ಅಮ್ಮಣ್ಣಿ. ಹಂಗ ಕರ್ಮೀನ ಉರಿಬೇಕಾರೆ ಮನೆ ವಾಸನೆ ಬರ್ದಂಗಿರ್ತೈತಿ. ಒಂದಿಟ್ಟು ಹಳ್ಳೆಣ್ಣೆ ಬಿಟ್ಟು ಉರಿದ್ರೆ ಬಂಗಾರದಂಗಿರ್ತೈತಿ ಕರ್ಮೀನು. ಆ ಮ್ಯಾಗುಳ್ದೆಲ್ಲನ ಆ ಕಲ್ಲು ಮಣ್ಣು ಹೋಗಂಗ್ ಚಂದಾಗ ಉಜ್ಜಿ ತೊಳೆದು ಒಗ್ಗರ್ನೆ ಹಾಕಿ ಮಾಡಿ ಚೆನ್ನಾಗಿರ್ತೈತಿ. ಅಲ್ ಕಡೆ ಅಮ್ಮಣ್ಣಿ ವಾರ ವಾರ ಕೋಳಿ ಸಾರ್ನಾಗ ಉಮ್ತೀರ, ತಿರುಗ್ ಕೋಳಿ ಸಾರು ಉಮ್ತೀರ. ಅದ್ ಏನ್ ತಿಂತೀರಮ್ಮ? ಏನ್ ಚಂದವ ಕೋಳಿ ಹೇಳತ್ತ. ಅವು ಪಾರಂ ಕೋಳಿಗಳು ಇಂಜೆಕ್ಷನ್ ಮಾತ್ರೆ ಬೆಳೆಸಿರ್ತಾರಂತ ಕೋಳಿಗಳನ್ನ. ಅವು ಈಟು ಅಂದ್ರೆ ಈಟು ಕಡೆ ಅಮ್ಮಣ್ಣಿ, ಉಷ್ಣ ಜಾಸ್ತಿನ. ಅವನ್ನೇನ್ ತಿಂತೀರ? ತಲ್ಲ ಎತ್ಕೊಂತೈತೆ ಅವನ್ ತಿಂದ್ರೆ. ಕರ್ಮೀನು ಮೀನು ಇಂಥವ್ ತಿಂದ್ರಿ ಏನಾಕೈತೆ? ಏನ್ ಯಾವಾಗ್ಲೂ ಕೋಳಿನೇ ತಿನ್ಬೇಕೆ? ಆತೆ ಈಗೇನು ಸಂತೆಗೆ ಸೀಗಡಿನು ಕರ್ಮೀನು ಸಿಕ್ಕ್ರೆ ತೋರಾನ. ಕರ್ಮೀನ್ಗೆ ನಾನು ಸೀಗಡಿ ಚೆನ್ನಾಗಿರ್ತಾವ ಕೊಡತ್ತೆ. ಸೀಗಡಿ ಉರಿದ್ಬಿಟ್ಟು ಪಲ್ಯ ಮಾಡಿ ಚಪಾತಿ ಸುಟ್ರೆ ಚೆನ್ನಾಗಿರ್ತಾವ ತಿಂಬಾಕಿ. ಬಾನಿಗೆ ಬಣ್ಣ ಹಚ್ಚ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನೀ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು? ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ಓ ಭೂಮಿಗೆ ಬೇಲಿ ಕಟ್ಟೋ ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅವಳೇ ನನ್ನುಸಿರು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ. ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಏನ್ ಡಾರ್ಲಿಂಗ್ ಸಮಾಚಾರ? ಎಲ್ಗ ನೈಟ್ ಹಾಕಿಂದು ಹೊರಟ್ಬಿಟ್ಟಿದ್ದ? ಶಲ್ಲಟ್ಗಾರ ನೀನು. ಡಾರ್ಲಿಂಗ್ ಅಂತೆ ಡಾರ್ಲಿಂಗು. ಯಾ ಡಾರ್ಲಿಂಗು ಇಲ್ಲ, ಪಾರ್ಲಿಂಗು ಇಲ್ಲ. ನಡಿಯ ಹುಡುಗ ಸುಮ್ನ. ಮಂಜ ಯಾತಲ್ಲ ಈ ಕಡಿಮಜ್ಜಿದ್ದಾಗ ಹಿಂಗ್ ಮಾತಾಡ್ತಿದ್ಯಾ? ಆಡು ಪಾಡು ಹೇಳ್ಕೊಂಡು ಇದ್ಯಾತ ಡಾರ್ಲಿಂಗು ಗೀರ್ಲಿಂಗು ಅನ್ಕೊಂಡು ಏನೋ ಹಿಂಗ್ ಮಾತಾಡ್ತಿದ್ಯಾ? ಯಾಕಲ್ಲ ಈ ವಜ್ಜಿನೇನ ಮದುವೆ ಆಗ್ತೀನೋ? ನಮಾಯ್ ಸುಮ್ಮನಿರ. ನಾನ್ಯಾಕೆ ವಜ್ಜಿ ಮದುವೆ ಆಗೋಣ? ಇಲ್ಲಪ್ಪ, ಬೇಕಾದ್ರೆ ಈ ವಜ್ಜಿ ಮೊಮ್ಮಗಳನ್ನೇಳು ಮದುವೆ ಆಗ್ತೀನಿ. ಈ ವಜ್ಜಿನ ಆಗಲ್ಲಪ್ಪ ಮದುವೆ. ಈ ವಜ್ಜಿಗಾರ ವಯಸ್ಸಾಗೈತೆ. ಬೇಬಿ ಕಟಿಂಗ್ ಮಾಡಿಸ್ಕೊಳ್ಳೋ ವಜ್ಜಿ ಇರೋದ್ ನೋಡಿ ಹಂಗೈತಿ. ಯಾಲ 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 ಪಂಡ್ರು ಪೊಟ್ ನನ್ನ ಮಗುಂದ. ನನ್ನ ಮೊಮ್ಮಗಳನ್ನ ನಿನಗ್ ಕೊಟ್ಟು ಮದುವೆ ಮಾಡ್ತೀನಿ. ಅವಳು ಮದುವೆನೂ ಆಗಲ್ ಬಿಡ್ ನಿನ್ನ. ಅವಳೇ ನಿನ್ನ ಮದುವೆ ಆದ್ರೆ ಉಫ್ ಅಂತ ಉರು ಬಿಡ್ತಾಳ ನಿನ್ನ ಒಂದೇ ಕೈಯಾಗಿ. ಏನು ಬೇಡ ಬಿಡು, ನೀನೇನ್ ಕೊಡಬೇಡ ನಿನ್ನ ಮೊಮ್ಮಗಳನ್ನ. ನಾನು ಏನ್ ಮದುವೆ ಆಗಲ್ ಸುಮ್ನೆ ಹಂಗ ಅಂದಿದ್ದ ಅಷ್ಟೇನ. ಅವಳು ಗೊಣ್ಣೆ ಸುರ್ಕಿ ಯಾವಳು ಗೊಣ್ಣೆ ಸುರಿಸ್ಕೊಂಡು ಆಡ್ತಾಳೆ. ಅವಳು ನನ್ ಮದುವೆ ಆಗೋಣ? ಬೇಡ ಬಿಡು. ಏ ಹುಡುಗ ಮಂಜ, ಯಾತಲ್ಲ ನಿಮ್ಮ ಅಪ್ಪಯ್ಯನು ಬೋರಾಜನು ಯಾತ ಜನಗಳೆಲ್ಲ ಸೇರಿಸ್ಕೊಂಡು ಯಾತ ಹೇಳ್ತಾ ಇದಾರೆ? ಏನು ಮಾಮ? ಏನು ಅಂತ ಗೊತ್ತಿಲ್ಲ ನನ್ಗುನ. ಆದ್ರೆ ತಾತನ್ ಕರ್ಕೊಂಡು ಹೋಗು ಅಂತಾನೆ ಅಪ್ಪಯ್ಯ ಹೇಳ್ ಕಳಿಸ್ತು. ಅದಕ್ಕೆ ಪಂಚಾಯ್ತಿ ದಕ್ಕೆ ತಾತನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಹುಡುಗಲ ಮತ್ತೆ ನಿಮ್ ತಾತನ್ ಕರ್ಕಂಬ. ನಾನು ಅಲ್ಲಿ ಬತ್ತೀನಿ ಬಾರ, ಪಂಚಾಯ್ತಿ ದಕ್ಕೆ ಬತ್ತೀನಿ. ಕಣ್ಮು ಡಾರ್ಲಿಂಗ್, ಸುಮ್ಮನೆ
ನೋಡಿ ಸೆಲ್ಲಾಟ್ಗಾರ ಹುಡುಗನ ಈ ಒಜ್ಜಿ ಮುಂದಕ್ಕೆ ಬಂದು ಸುಮ್ಮನೆ ಯಾಕೆ ಬಂದೆ ಅಂತ ಹಾಡು ಹೇಳ್ಕೊಂಡು ನಿಂತ್ಕೊಂತಾನೆ. ಏಯ್ ಯೋಟ ಆದ್ರೂ ಸೀನಪ್ಪಂದಲ್ವೇ ಹುಡುಗ ಇದು. ಅಪ್ಪಿ ಮಂಜ ಏನಪ್ಪ ಹೇಳ್ತಿರೋದು? ಯಮೋ ಮತ್ತೆ ಮತ್ತೀಗ ಅಪ್ಪ ಏನೋ ಬೋರಜ್ಜ ಹೋಲ್ಡಿಂಗ್ ಎ ವಿಲೇಜ್ ಮೀಟಿಂಗ್ ಟುಗೆದರ್. ತಾತ ಪ್ರೆಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮೀಟಿಂಗ್. ಸೊ ನಮ್ಮ ಅಪ್ಪ ಸೇಮ್ ಟು ಬ್ರಿಂಗ್ ತಾತ. ಯಮೋ ವೇರ್ ಇಸ್ ತಾತ? ಐತೆ ಒಳಗೆ. ಏಯ್ ಪಂಡ್ರಪಟ್ಟನ ಮಗನ ಯಾತ ತಾತ ಅಪ್ಪಯ್ಯ ಟುಗೆದರ್ ಅನ್ಕೊಂಡು ಅದ್ಯಾಕ್ ನ್ಯಾಯ ಬಗಳ. ಅಲ್ಲ ಅಪ್ಪಯ್ಯನ ಬುದ್ಧಿನೇ ಕಲ್ತ್ಕೊಂಡೇವ್ನು ಇವನು. ಯಾತ ಮಾತಾಡದ ಹೇಳೋದೇನು ನೆರಪೋಗಿ. ಅಜ್ಜಿಯವರೇ, ನಿಮಗೆ ಅರ್ಥವಾಗುವ ರೀತಿಯಲ್ಲೇ ಹೇಳುತ್ತೇನೆ ಕೇಳಿ. ನಮ್ಮ ಅಪ್ಪಯ್ಯ ಮತ್ತು ಬೋರಜ್ಜ ಇಬ್ಬರೂ ಸೇರಿಕೊಂಡು ಆ ಪಂಚಾಯಿತಿ ಕಟ್ಟೆಯನ್ನು ಕರೆದಿದ್ದಾರೆ. ತಾತನನ್ನು ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿದರು. ಆದ್ದರಿಂದ ನಾನು ಓಡೋಡಿ ಬಂದೆ. ನಿಮ್ಮ ಗಂಡನಾದ ರಂಗಜ್ಜ ಎಲ್ಲಿ? ಯಮೋ, ನಿಮ್ಮ ಮಾವನವರಾದ ರಂಗಜ್ಜ ಎಲ್ಲಿ? ಮನೆಯಲ್ಲಿ ಇದ್ದಾರೆ ಹೇಳಿ, ಕರೆದುಕೊಂಡು ಹೋಗುತ್ತೇನೆ. ಈಟನ ನಾಗಲ ಇಂಗ್ಲಿಷ್ ನಲ್ಲಿ ಬೊಗಳಿದ್ದು. ನಿಮ್ ತಾತಿಲ್ಲ ಕಣಪ್ಪ, ಆಗ್ಲೇ ಹೋದ್ರು ಅದೇನೋ ಪಂಚಾಯಿತಿ ಮಾಡ್ತಾರಂತೆ ಬರ್ಬೇಕಂತೆ ಅಂತ ಯಾರ ಕರ್ಕೊಂಡು ಹೋದ್ರು. ನಿಮ್ ತಾತ ತಾಳೆ ಪಂಚಾಯಿತಿ ತಕ್ಕ ಹೋಗು. ನೀನೆಲ್ಲ ಹಸಿ ಬಂದೆ? ಯಮ, ನಾವು ಕಡಮಜ್ಜಿರ್ ಮನೆ ಮುಂದೆ ಹಸಿ ಬಂದೆ. ತಾತಂಗಾರಿ ನಂದಿಸಡೆ ರಂಡಿ ತಗಸಿ ಹೋಗಿರ್ಬೇಕಲ್ವೇ? ಓತಪ್ಪ, ಯಾರ ಬಂದು ಕರ್ಕೊಂಡೋದ್ರು ಹೋಗು. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಫಾರ್ ಯುವರ್ ಇನ್ಫಾರ್ಮೇಶನ್. ಐ ಆಮ್ ಗೋಯಿಂಗ್ ಗೋ ಬ್ಯಾಕ್ ಟು ಪಂಚಾಯತ್. ಅಲ್ಲ ಕಣತಿ, ನಮ್ಮ ಹುಡುಗ ಮುಂಜ ಎಂತ ಚಂದಕ್ಕೆ ಏನೇನೋ ಮಾತಾಡ್ತಾನಲ್ವೇ. ಹೆಂಗಪ್ಪ ದೊಡ್ಡ ಮನ್ಸಾದ್ರ ಅಷ್ಟೇ ಸಾಕು ನಮ್ಗೆ. ಊರಾಗ ಹುಡುಗರಿಗೆಲ್ಲ ಇವನೇ ಅಂತೆ ಚಂದಕ್ಕೆ ಓದೋದು ಏನತ್ತೆ. ಅಮ್ಮಣ್ಣಿ ಸುಶೀಲಮ್ಮ, ಒಂದ್ ಮಾತು ಹೇಳ್ತೀನಿ ಕೇಳು. ನಮ್ಮ ಹುಡುಗ ಚಂದಕ್ಕೆ ಓದ್ತಾನೆ ಬುದ್ಧವಂತ ಅಂತಾನ, ಅವನಿಗೆ ಗೊತ್ತಾಗಬಾರ್ದು. ನಾವ್ ಹೆಂಗ್ ಬೈದಾಗ ಇಕ್ಕೊಂಡಿದೀವ ಹಂಗೆ ಇರ್ಬೇಕು. ಒಂದ್ ರೊವಟ್ ಲೂಜ್ ಕೊಟ್ಬಿಟ್ರೆ ತಲೆ ಮೇಲೆ ಬಂದು ಕುಕೊಂಡ್ಬಿಡ್ತಾನೆ. ಅದಕ್ಕೆ ನಾವ್ ಇವಾಗ ಹೆಂಗಿದ್ದೀವ ಹಂಗೆ ಇರ್ಬೇಕು. ಹೂ ಕಣತೆ, ಹೂ ಮತ್ತಿಗ. All the village peoples and my dear friends, ಇವತ್ತು ಮೀಟಿಂಗ್ ಮಾಡ್ತಿರೋದು ಅಂದ್ರೆ ಪಂಚಾಯಿತಿ ಕರೆದಿರೋದು. ದಿಸ್ ಈಸ್ ನಾಟ್ ಎ ಸೀರಿಯಸ್ ಮ್ಯಾಟರ್. ಅಂದ್ರೆ ಯಾವ್ದೋ ಗಂಡ ಹೆಂಡತಿ ಜಗಳ ಮತ್ತೊಂದು ಮುಗಿದೊಂದು ಅಲ್ಲ. ನಮ್ಮ ಗ್ರಾಮದಲ್ಲಿ ಅಂದ್ರೆ ನಮ್ಮ ಊರಾಗೆ ಬಾವಿ ತಕ್ಕ ಹೋಗಕ್ಕೆ ಎದುರುಕೊಂತಿದ್ರಿ ನೀವೆಲ್ಲಾರು. ಅಲ್ಲಿ ರೋಡ್ ಮಗಲಾಗಿರೋ ಬಾವಿ ತಕ್ಕ ಹೋಗಕ್ಕೆ ಎಲ್ಲಾರು ಎದುರುಕೊಂತಿದ್ರಿ. ಯಾಕಂದ್ರೆ ರಾತ್ರಿ ಹೊತ್ನಾಗ ಅಲ್ಲಿ ಹೋಗಿಬಿಟ್ರೆ ಹಾಡು ಹೇಳ್ತೈತೆ ದೆವ್ವ, ಯಾರೋ ಹಾಡು ಹೇಳ್ದಂಗ ಆಗ್ತೈತೆ, ಯಾರೋ ಮಾತಾಡ್ದಂಗ ಆಗ್ತೈತಿ ಅಂತಾರ ನೀವ್ ಎದುರುಕೊಂತಿದ್ರಿ ಅಲ್ವೇ. ಅದಕ್ಕೆ ನಾನು ಮತ್ತು ಬೋರಜ್ಜ ಇಬ್ಬರು ಸೇರ್ಕೊಂಡು ಆ ಒಂದು ಹಾಡು ಎಲ್ಲಿಂದ ಬರ್ತೈತಿ ಅಂತ ಕಂಡುಹಿಡಿದಿದೀವಿ, ಹುಡುಕಿದೀವಿ. ಆ ವಿಚಾರ ನಿಮಗೆ ತಿಳಿಸ್ಬೇಕು ಅಂತಾನೆ ನಾವು ಜನ ಕರೆದಿರೋದು, ಮೀಟಿಂಗ್ ಕರೆದಿರೋದು. ಡೋಂಟ್ ವರಿ ಅಬೌಟ್ ದಿಸ್, ಐ ವಿಲ್ ಎಕ್ಸ್ಪ್ಲೈನ್ ಆಲ್ ದ ಥಿಂಗ್ಸ್. ಓಕೆ? ಏ ಸೀನಾ, ತಡಿಲ್ಲ, ನಿಮ್ಮ ಅಪ್ಪ ಹಿಂಗ್ ಕರಿತೀನಿ. ಓ ರಂಗಜ, ಬಾರಜ್ಜ ಇಲ್ಲಿ. ಪಾಪ ಯಾಕಲ್ಲ ನನ್ ಕರೆದಿದ್ಯಾ ಇಲ್ಲಿಗೆ? ಯಪ್ಪ, ಅದೇ ಅವತ್ತು ಬಾವಿತ ಯಾರೋ ಮಾತಾಡ್ತಿದ್ರು ಅಂತ ಹೇಳ್ಬಿಟ್ಟು ಎದುರುಕೊಂಬಂದು ಮಂತೆಗೆ ನೀನು ಸೊಳ್ಳಿದಾರ ಬಂದು ಮನೆ ಕೇಳಿದ್ದಲ್ವೇ. ಅಲ್ಲಿ ಆ ದೆವ್ವನೂ ಇಲ್ಲ ಭೂತನೂ ಇಲ್ಲ, ಎಲ್ಲ ಕೇಳಿಸ್ಕೊಂಬಿಡ್ರಿ ಊರಿನ ಜನ. ಅಲ್ಲಿ ದೆವ್ವನೂ ಇಲ್ಲ ಭೂತನೂ ಇಲ್ಲ, ಯಾರು ಹಾಡು ಹೇಳ್ತಿದ್ರು ಅಂತ ನಾನು ಹುಡುಕಿದ್ದೀನಿ. ಯಾರಲ್ಲ ಸೀನಾ? ಮತ್ ದೆವ್ವ ಇಲ್ಲ ಅಂದ್ಮೇಲೆ ಯಾವ ತರ ಹಾಡು ಹೇಳೋದು ಮಾತಾಡೋದು ಮಾಡ್ತಿತ್ತಲ್ಲಿ? ಏ ಕೇಳಿಸ್ಕೊಂಬಿಡ್ರಪ್ಪ, ನಮ್ಮ ವಸಂತಪ್ಪನ ಮಗ ರವಿ ಆ ಬಾವಿ ತಗ್ಗೆ ಮಾತಾಡ್ತಿದ್ದು ಹೋಗಿ. ಯಾಕಂದ್ರೆ ಅವ್ರ ಕಂಪ್ನಿಯಾಗೆ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಾರೆ. ವರ್ಕ್ ಫ್ರಮ್ ಹೋಮ್ ಅಂದ್ರೆ ಮನೆಗೆ ಕೂಕಂಗ್ ಕೆಲಸ ಮಾಡೋದು ಅಂತ ಅರ್ಥ. ಮಂತಾಗಿದ್ರೆ ಏರ್ಟೆಲ್ ನೆಟ್ವರ್ಕ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಆ ಬಾವಿ ತಗ ಹೋಗ್ಯವ ನಮ್ಮ ರವಿ ಮಾತಾಡಕ್ಕೆ. ಮೊದ್ಲಿಂದನೂ ಸುಮಾರು ಆಲೆ ಒಂದ್ 2 ತಿಂಗಳಿಂದನೂ ಇದೇ ಬದುಕು ಮಾಡ್ಕೊಂಡು ಬಂದಿರೋದ್ರಿಂದ ನಿಮಗೆ ಆ ಬಾವಿ ತಕ ಹೋದಾಗ ಮಾತಾಡ್ದಂಗ ಆಗೋದು, ಹಾಡು ಹೇಳ್ದಂಗ ಆಗೋದು, ಕೇಳಿಸೋದು.
ಹಾ, ಇನ್ನು ಮೇಲೆ ಆ ಬಾವಿ ತಕ ಹೋಗಕ್ ಯಾರು ಎದುರುಕಮ್ಮ ಅವಶ್ಯಕತೆ ಇಲ್ಲ. ಯಾಕಂದ್ರೆ ರವಿ ಅಲ್ಲಿರ್ತಾನೆ, ಮಾತಾಡ್ತಿರ್ತಾನೆ. ಕಂಪನಿದು ಮೀಟಿಂಗ್ ಬರ್ತವೆ, ವಿಡಿಯೋ ಕಾಲು, ವಿಡಿಯೋ ಕಾನ್ಫರೆನ್ಸ್ ಎಲ್ಲ ಬರ್ತವೆ, ಮಾತಾಡ್ತಿರ್ತಾನೆ. ನೀವ್ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಏನಪ್ಪ ರವಿ, ಹೇಳ್ಬಿಡಪ್ಪ ನೀನೇ ಜನಕ್ಕೆಲ್ಲ. ಹೌದು, ನನ್ನಿಂದ ನೀವೆಲ್ಲ ತೊಂದರೆ ಪಟ್ಟಿದ್ದೀರಾ. ಐ ಆಮ್ ವೆರಿ ಸಾರಿ. ನೆಕ್ಸ್ಟ್ ಟೈಮ್ ಈ ಥರ ಮಾಡಲ್ಲ ನಾನು. ಆ್ಯಕ್ಚುಲಿ ನಾನು ಊರಲ್ಲಿ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು, ಯಾರಿಗೂ ಕೊಟ್ಟಿಲ್ಲ. ಬಟ್ ನನಗೆ ಗೊತ್ತಿರಲಿಲ್ಲ ಯಾರ್ಯಾರು ಎದುರುಕೊಳ್ತಾ ಇದ್ರಿ, ಯಾಕೆ ಎದುರುಕೊಳ್ತಾ ಇದ್ರಿ ಅಂತ. ಐ ಡೋಂಟ್ ನೋ. ನನ್ನಿಂದ ತಪ್ಪಾಗಿದೆ. ಐ ಆಮ್ ರಿಯಲಿ ಸಾರಿ ಸೀನಪ್ಪಣ್ಣ. ರಂಗತಾತ, ಐ ಆಮ್ ರಿಯಲಿ ಸಾರಿ. ನನ್ನಿಂದನೇ ನಿಮಗೆ ಹುಷಾರಿಲ್ದಂಗೆ ಆಗಿದ್ದೆ. ಸಾರಿ. ನೋಡಿ, ಭೂತ, ದೆವ್ವ, ಗಾಳಿ, ಪೀಡೆ, ಪಿಸಾಚಿ ಏನೂ ಇಲ್ಲ. ನಮ್ಮ ಮನಸ್ಸೇ ದೆವ್ವ. ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿರಿ ದೇವ್ರು, ಕೆಟ್ಟ ಮನಸ್ಸಿಂದ ಓಡಾಡಿರಿ ಅದೇ ದೆವ್ವ. ಒಳ್ಳೆ ಕೆಲಸ ಮಾಡೋಣ, ಯಾರಿಗೂ ಮೋಸ ಮಾಡೋದು ಬೇಡ. ಮೋಸ ಮಾಡಿ ಕಳ್ತನ, ಸುಲಿಗೆ, ದರೋಡೆ ಮಾಡಿದರಿಗೆ ಇಂಥ ಕೆಟ್ಟ ಮನಸ್ಸು ಬರೋದು. ಅರ್ಥ ಆಯ್ತಾ? ನಾವೆಲ್ಲರೂ ಜೊತೆಗಿರೋಣ. ಜುಲೈ 30ನೇ ತಾರೀಕು ಫ್ರೆಂಡ್ಶಿಪ್ ಡೇ ನಾವ್ಯಾರು ಮಾಡಕ್ಕಾಗ್ಲಿಲ್ಲ. ಆಲ್ ಮೈ ಡಿಯರ್ ಫ್ರೆಂಡ್ಸ್, ಸ್ನೇಹಿತರ ದಿನಾಚರಣೆ ಶುಭಾಶಯಗಳು. ಲೇಟಾಗಿ ವಿಶ್ ಮಾಡ್ತಿರೋದಕ್ಕೆ ಐ ಆಮ್ ರಿಯಲಿ ಸಾರಿ. ಆಲ್ ಮೈ ಡಿಯರ್ ಫ್ರೆಂಡ್ಸ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ.